ಮಂಡ್ಯದಲ್ಲಿ ವಿಸಿ ನಾಲಾ ಅಚ್ಚುಕಟ್ಟು, ರೈತರಿಗೆ ಖುಷಿ ಸುದ್ದಿ. ಮೊದಲ ಬೆಳೆ ಬೆಳೆಯಲು ಗ್ರೀನ್ ಸಿಗ್ನಲ್ ನೀಡಿದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು. ನಾಗಮಂಗಲದಲ್ಲಿ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ಪತ್ರಿಕಾಗೋಷ್ಠಿ. ಕಳೆದ ಬಾರಿ ನೀರಿನ ಕೊರತೆಯಾಗಿ ಬರಗಾಲ ಆಗಿತ್ತು. ಬೆಳೆಗಳಿಗೆ ನೀರು ಕೊಡಲು ಆಗಿರಲಿಲ್ಲ. ಜನ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ವಿರೋಧ ಪಕ್ಷದವರಿಗೂ ರಾಜಕೀಯ ಬೇಕಿತ್ತು. ಮೊದಲ ಬೆಳೆ ಭತ್ತ, ರಾಗಿ ಬೆಳೆಯಲು ಯಾವುದೇ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಕಟ್ಟು ಪದ್ಧತಿಯಲ್ಲಿ ನೀರು ಬಿಡಲಿದ್ದೇವೆ. ಮೊದಲ ಬೆಳೆ ಬೆಳೆಯುವಂತೆ ಕಾವೇರಿ ಅಚ್ಚುಕಟ್ಟು, ರೈತರಿಗೆ ತಿಳಿಸುತ್ತೇನೆ. ಕೆರೆಕಟ್ಟೆಗಳಿಗೆ ಅಂತೇಳಿ ಯುಗಾದಿ ಹಬ್ಬದ ಟೈಮ್ನಲ್ಲಿ ನಾವು ನೀರನ್ನು ಏನು ಬಿಟ್ಟಿದ್ದು, ಆವಾಗ ಒಂದು 10 ದಿವಸ ಹೆಚ್ಚಾಗಿಬಿಟ್ಟು ನೀರನ್ನು ಕೆರೆಕಟ್ಟೆಗಳು ತುಂಬಿಸುವಂಥ ಕೆಲಸನೂ ಮಾಡಿದ್ದು. ಅದಾದಮೇಲೆ ನಾವು ನೀರನ್ನು ಬಿಡಲಿಕ್ಕೆ ಕುಡಿಯೋ ನೀರಿಗೆ ಮತ್ತು ಸಮಸ್ಯೆ ಇದ್ದಿದ್ದರಿಂದ, ಮಳೆನೂ ಆಗದೇ ಇದ್ದಿದ್ದರಿಂದ ಸಂಪೂರ್ಣವಾದಂಥ ನಾವು ನೀರು ಬಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆ ಟೈಮ್ನಲ್ಲಿ ಭಾಳ ಹಿಂದೆಲೇ ಮಂಜೂರಾಗಿದ್ದಂಥ ಒಂದು ಮಾಡರ್ನೈಸೇಷನ್ ಮೇನ್ ಕೆನಾಲ್ ನಾಗೇಗೌಡರು ಕಾಲದಲ್ಲಿ 132 ವರ್ಷ ಡ್ಯಾಮ್ ಆದಮೇಲೆ ನಾಗೇಗೌಡರ ಕಾಲದಲ್ಲಿ ಅಲ್ಲಲ್ಲೇ ಒಂದಷ್ಟು ಮಾಡರ್ನೈಸೇಷನ್ ಆಗಿತ್ತು, ಡ್ಯಾಮೇಜ್ ಆಗಿದ್ದ ಕಡೆ ಪರಿಪೂರ್ಣವಾಗಿ ಆಗಿರಲಿಲ್ಲ. ಅದಾದ ನಂತರ ಫಸ್ಟ್ ಟೈಮು 46 ಕಿಲೋಮೀಟ್ರ್ ಮೇನ್ ಕೆನಾಲು ಸಂಪೂರ್ಣವಾಗಿ ಮಾಡರ್ನೈಸೇಷನ್ಗೆ ಒಂದು ಮಂಜೂರಾಗಿತ್ತು. ಅದನ್ನು ನಾವು ಮಾಡಿದೋ. ನಮ್ಮ ರಾಜ್ಯದ ಜನನೂ ನಮ್ಮ ಜಿಲ್ಲೆ ಜನನೂ ಅರ್ಥ ಮಾಡ್ಕೊಳ್ಳಿಲ್ಲ. ವಿರೋಧ ಪಕ್ಷದವರು ಸಹ ಅವರಿಗೆ ಜಿಲ್ಲೆ ಜನರು ಭವಿಷ್ಯಕ್ಕಿಂತ ಅವರ ರಾಜಕೀಯ ಲಾಭ ಭಾಳ ಮುಖ್ಯವಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದನ್ನೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಇದನ್ನು ನಾವು ಮುಂದೆನೂ ಸಹ ಇದನ್ನೆಲ್ಲ ಅನಿವಾರ್ಯ. ಸಾರ್ವಜನಿಕರು ಒಂದೊಂದು ಬಾರಿ ಅವರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗುತ್ತೋ, ಅಥವಾ ಇಲ್ಲ ಯಾರನ್ನೋ ಅವ್ರು ನಂಬಿರೋರು ಸುಳ್ಳು ಹೇಳಿದ್ರು ಕೇಳ್ತಾರೋ, ಇದನ್ನೇನು ಮಾಡಲಿಕ್ಕಾಗಲ್ಲ. ನಾವು ಯಾಕೆ ನೀವು ಈ ಥರ ಅರ್ಥ ಮಾಡ್ಕೊತೀರಾ ಅಂತ ನಾವು ಕೇಳಲಿಕ್ಕಾಗಲ್ಲ. ಅವತ್ತು ಏನಾದರೂ ನಾವು ನೀರನ್ನು ಒತ್ತಡದ ಮೇಲೆ ಬಿಟ್ಟಿದ್ರು, ಒಂದು ವಾರ 4 ದಿವಸದ ಮೇಲೆ ನೀರು ಬಿಡೋಕ್ಕಾಗ್ತಿರ್ಲಿಲ್ಲ. ಆ ನೀರು ಪಾಂಡವಪುರ ಬಿಟ್ಟು ಮುಂದೆ ಹೋಗ್ತಿರ್ಲಿಲ್ಲ. ಈ ಕಡೆ ಕೆಲಸ ಆಗ್ತಿರ್ಲಿಲ್ಲ, ಈ ಕಡೆ ನೀರು ತಲುಪ್ತಿರ್ಲಿಲ್ಲ, ಕೆರೆಗೂ ತುಂಬ್ತಿರ್ಲಿಲ್ಲ. ಆದರೆ ಇವತ್ತು 26 ಕಿಲೋಮೀಟ್ರ್ ಕೆಲಸ ಮಾಡಿ 14-20 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. 3 ದಿವಸ ಆದರೂ ಟೈಲೆಂಟ್ಗೆ ಹೋಗ್ತಿರ್ಲಿಲ್ಲ. ಮೊನ್ನೆ ನಾವು ನೀರು ಬಿಟ್ಟಾಗ 3000 ಕ್ಯೂಸೆಕ್ಸ್ ನೀರು ಬಿಟ್ಟರು 3 ದಿವಸಕ್ಕೆ ತಲುಪ್ತಿರ್ಲಿಲ್ಲ. 24 ಗಂಟೆಯಲ್ಲಿ ನೀರು ಟೈಲೆಂಟ್ಗೆ ಹೋಗಿತ್ತು. 2,000 ನೀರು ಬಿಟ್ಟಾಗ 24 ಗಂಟೆಯಲ್ಲಿ ಅವ್ರಿಗೆ ಆಶ್ಚರ್ಯ, ಮಿನಿಮಮ್ 2 ಡೇಸ್ ಬೇಕು ಅಂತ ಹೇಳಿದರು. 24 ಗಂಟೆಯಲ್ಲಿ ಮಳವಳ್ಳಿಯ ಟೈಲೆಂಟ್ಗೆ ಹೋಗಿದೆ. ಒಂದು ಮಗು ಕಾಲುವೆ ಬಿದ್ದಾಗಿ ಒಂದು ಸ್ವಲ್ಪ ಅಡಚಣೆ ಆಯಿತು 2ನೇ ದಿವಸಕ್ಕೆ. ನಾನು ಹೇಳ್ತಾ ಬಂದೆ, ಕೇಳಲಿಲ್ಲ, ನೀವು ಕೇಳ್ತಿರಲಿಲ್ಲ. ನೀವು ಸ್ಪಷ್ಟವಾಗಿ ಬರೆಯೋಕ್ಕೆ ತಯಾರಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವು ಸಹ ಈ ರಾಜ್ಯದ ಈ ಜಿಲ್ಲೆಯ ಪ್ರಜೆಗಳೆಲ್ಲ ನೀವು ಬೇರೆ ಬೇರೆ ಪ್ರಭಾವ ಮತ್ತು ಕೆಲವೊಮ್ಮೆ ಆಡಳಿತದ ವಿರುದ್ಧವಾಗಿ ಕೇಳೋದು, ಮಾತಾಡೋದು ಸಹಜವಾದ ಪ್ರಕ್ರಿಯೆ. ಸೊ ನಮಗೆ ಸುಳ್ಳು ಹೇಳೋಕ್ಕೆ ಬರೋಲ್ಲ. ಸುಳ್ಳು ಭಾಳ ಹಿತವಾಗೂ ಇರುತ್ತೆ, ನಿಮಗೂ ಬರೆಯೋಕ್ಕೆ ಚೆನ್ನಾಗಿರುತ್ತೆ. ಸತ್ಯ ಒಂದು ಸ್ವಲ್ಪ ಬರೆಯೋಕ್ಕೆ ಅಷ್ಟೊಂದು ರುಚಿ ಅನಿಸಲ್ಲ. ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು 40 ವರ್ಷ ರಾಜಕಾರಣದಲ್ಲಿ ನೋಡ್ಕೊಂಬಂದಿದ್ದೀನಿ. ಸೊ ನಿಮಗೇನು ಅನುಭವದ ಕೊರತೆ ಏನಿಲ್ಲ, ನೀವು ಬರಿಬೋದಾಯಿತು. ಇವತ್ತು ಕಟ್ಟೆಯಲ್ಲಿ ನೀರಿಲ್ಲ, ಬಿಟ್ಟರು ಅಪೂರ್ಣ, ತಲುಪಲ್ಲ ಎಲ್ರಿಗೂ. ಇದೇನು ಅನಾವಶ್ಯಕವಾದ ರಾಜಕಾರಣ ವಿಚಾರ ಅಂತ ಬರಿಬೋದಾಯಿತು. ನೀವು ಬರೀಲಿಲ್ಲ, ಅದನ್ನೇ ದೊಡ್ಡದಾಗಿ ಬರೆದ್ರಿ. ಸೊ ಇವತ್ತು ಥೈಲ್ಯಾಂಡಿಗೆ ತಲುಪಿ ಭಾಳ ಇದಾಗಿ ನೀರು ಸುರಕ್ಷಿತವಾಗಿ ಹೋಗ್ತಕ್ಕಂಥದ್ದು. ನನಗೆ ಪ್ರತಿ ವರ್ಷ ನೀರು ಇರಲಿ ಇಲ್ಲದೇ ಇರಲಿ, ಕಡಿಮೆ ಇರಲಿ ನೀರು ಜಾಸ್ತಿ ಇರಲಿ, ಜುಲೈ 15 ಮೇಲೆ ICC ಮೀಟಿಂಗ್ ಮಾಡಿ ಜುಲೈ ಎಂಡಿಗೆ 15 ಮೇಲೆ 20 ಮೇಲೆ ನೀರನ್ನು ಇಲ್ಲಿವರೆಗೆ ಕಳೆದ 12 ವರ್ಷದ ಇದನ್ನು ನೋಡ್ದಾಗ ಬಿಟ್ಟಿದ್ದು. ನೀವು ಅದು ಹೆಂಗೆ ನನ್ನ ಮೇಲೆ ಪ್ರಹಾರ ಮಾಡ್ತಿದ್ರೋ ಗೊತ್ತಿಲ್ಲ, ನೀರು ಬಿಡಿ ಅಂತ. ಸೊ ಜನ ಭತ್ತ ಒಟ್ಲಾಕೋದು ಅಥವಾ ರಾಗಿ ಒಟ್ಲಾಕೋದು ಎಲ್ಲವೂ ಸಹ ಜುಲೈ ಎಂಡು ಆಗಸ್ಟ್ ಫಸ್ಟ್ ವೀಕೆ ನಮ್ಮ ಜಿಲ್ಲೆಯಲ್ಲಿ. ನೀರು ಬಿಡೋದು ಸಹ ಜುಲೈ 20 ಮೇಲೇ. ಆದರೆ ನೀರು ನಮಗೆ ಬೆಳೆಗೆ ಒಂಥರ ನಮಗೆ ಇನ್ನೂ ತೃಪ್ತಿಕರವಾದ ಮಟ್ಟದಲ್ಲಿ ಇಲ್ಲದೇ ಇದ್ದಾಗ ನಾನು ಕಳೆದ ಒಂದು ವಾರದಿಂದಲೇ 10ನೇ ತಾರೀಕು ನೀರನ್ನು ಹರಿಸೋ ತೀರ್ಮಾನವನ್ನು ತಗೊಂಡು ಕೆರೆಕಟ್ಟೆಗಳಿಗೆ ತುಂಬಿಸಬೇಕು. ಒಂದು 3-4 ತಿಂಗಳು ಬೇಸಿಗೆಯಾಗಿ ನೀರೆಲ್ಲ ಖಾಲಿಯಾಗಿದೆ, ಬೋರ್ವೆಲ್ ರೀಚಾರ್ಜ್ ಆಗಿಲ್ಲ, ಜಾನುವಾರುಗಳು ಕುಡಿಯೋ ನೀರು ತೊಂದರೆ ಅಂತ ಹೇಳಿ ನಾನು 10ನೇ ತಾರೀಕು ನಮ್ಮೆಲ್ಲ ಶಾಸಕರು ಮತ್ತು ರೈತ ಮುಖಂಡರುಗಳ ಬೇಡಿಕೆ ಎಲ್ಲನೂ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತಗೊಂಡು 10ನೇ ತಾರೀಕಿನಿಂದ ನೀರನ್ನು ಬಿಟ್ಟಿದ್ದೀವಿ. ಈಗ ಇದ್ರ ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ CWRC CWMA ಯಾವಾಗಲೂ ಜುಲೈ 8ರಲ್ಲಿ ರಿವ್ಯೂ ಮಾಡ್ತಿದ್ದು. ಅಂದರೆ ಪ್ರತಿ ತಿಂಗಳು 2 ಬಾರಿ ಮೀಟಿಂಗ್ ಮಾಡಬೇಕು ಅಂತ ಕಾನೂನಲ್ಲಿದೆ. ಮಾಡಿದ್ರು ಈ ಥರದ ಸಮಸ್ಯೆ ಬಂದಾಗ ಜುಲೈ 8 ಆಗಸ್ಟಲ್ಲಿ ನಮಗೆ ನೀರನ್ನು ಬಿಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಿದ್ದು. ಈ ಬಾರಿ ಮೊನ್ನೆ 11ನೇ ತಾರೀಕು ಮೀಟಿಂಗ್ ಮಾಡಿ 11,000 ಕ್ಯೂಸೆಕ್ಸ್ ಬಿಡಲೇಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟರು. ಡೈರೆಕ್ಷನ್ ಕೊಟ್ಟಾಗ
ನಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳು, ನಾನು, ಮಾದೇವಪ್ಪ, ಕಾವೇರಿ ಬೇಸಿನ ಎಲ್ಲ ಮಂತ್ರಿಗಳು, ಟೆಕ್ನಿಕಲ್ ಟೀಮು ಅಧಿಕಾರಿಗಳು ಸೇರಿ ಮೀಟಿಂಗ್ ಮಾಡಿ ನಾವೊಂದು ತೀರ್ಮಾನಕ್ಕೆ ಬಂದವು. ನಾವು ಇವತ್ತಿಗೆ ನೀರನ್ನು ಬಿಡೋದು ಬೇಡ. 4,000 ಕಬಿನಿಯಿಂದ ಎಕ್ಸೆಸ್ ಹೋಗ್ತಾ ಇದೆ, ನೀರು ತುಂಬಿರೋದ್ರಿಂದ. ಸೊ ನೀರು ಏನು ಔಟ್ಫ್ಲೋಯಿಂಗ್ ಬರ್ತಾ ಇದೆ, ಇನ್ಫ್ಲೋಯಿಂಗ್, ಅದನ್ನು ಹೊರಗಡೆ ಬಿಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಹೆಚ್ಚು ನೀರನ್ನು ಹರಿಸೋದು ಬೇಡ. ಆಲ್ ಪಾರ್ಟಿ ಮೀಟಿಂಗ್ನ ಅಸೆಂಬ್ಲಿ ನಡೀತಾ ಇರೋದ್ರಿಂದ 14ನೇ ತಾರೀಕು ಭಾನುವಾರ 4 ಗಂಟೆಗೆ ಕರೆಯೋದು. ಭಾನುವಾರ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಆಗುತ್ತೆ ಅದನ್ನು ನೋಡ್ಕೊಂಡು ಮುಂದಿನ ತೀರ್ಮಾನ ತಗೋಣ ಅಂತೇಳಿ ನಾವು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನೀರಾವರಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡು ಅದರಂತೆಯೇ ನಾವು ನೀರನ್ನು ಬಿಡಲಿಲ್ಲ 12ನೇ ತಾರೀಕು. ಸೊ 14ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗ್ನ ಕರೆದು ಅಲ್ಲಿ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಸಲಹೆ ಕೊಟ್ಟಿದ್ದು 11,000 ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಡಲಿಕ್ಕಾಗಲ್ಲ, ನಾವು ಅಪೀಲ್ ಮಾಡಬೇಕು ಅಂತ ಹೇಳಿ ಏನು ತೀರ್ಮಾನವನ್ನು ಸಲಹೆಯನ್ನು ಸರ್ಕಾರ ತಗೊಂಡಿದೆ ಎಂದು ಅದಕ್ಕೆ ಅಪೀಲ್ ಮಾಡ್ತಕ್ಕಂಥ ತೀರ್ಮಾನ ಒಳ್ಳೆಯದು, ಸ್ವಾಗತ. CWMA ಮುಂದೆ ಅಪೀಲ್ ಮಾಡಿ. ಈಗಾಗಲೇ ನಾವು CWRC ಮುಂದೆ ನಮ್ಮ ಅಧಿಕಾರಿಗಳು ಸ್ಪಷ್ಟವಾಗಿ ಜುಲೈ ಎಂಡ್ವರೆಗೂ ಕಾದು ನೋಡಬೇಕು. ಇಂದಿನ ಅನೇಕ ವರ್ಷಗಳ ಮಾಹಿತಿ ಪ್ರಕಾರ ಜುಲೈನಲ್ಲಿ ಸಾಕಷ್ಟು ಕೊನೆಯಲ್ಲಿ ಮಳೆ ಬರ್ತಕ್ಕಂಥ ಅವಕಾಶಗಳಿದೆ. ಸೊ ಅದರಿಂದ ಜುಲೈ ಎಂಡ್ಗೆ ವರೆಗೂ ಕಾದಿ ನಮಗೆ ಆಮೇಲೆ ನೀವೇನಾದ್ರು ರಿವ್ಯೂ ಮಾಡಿದ್ರೆ ಸೊ ಏನಾದರೂ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಮ್ಮ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು. ಆದರೆ ಹೊರಗಡೆ ವಿರೋಧ ಪಕ್ಷದವರು ಸರಿಯಾಗಿ ಸಮರ್ಥನೆ ಮಾಡ್ಕೊಂಡಿಲ್ಲ, ಸರಿಯಾಗಿ ವಾದ ಮಂಡನೆ ಮಾಡಿಲ್ಲ, ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ, ಆರ್ಗ್ಯುಮೆಂಟ್ನಲ್ಲಿ ಭಾಗವಹಿಸಿದ್ದಾರೆ. ಅದೆಲ್ಲ ದಾಖಲೆ ಇದ್ರೂ ಸಹ ಹಿಂಗೆ ಮಾತಾಡ್ತಾರೆ. ಇದಕ್ಕೆ ವಿಪರ್ಯಾಸ ಅನ್ನಬೇಕಟ್ಟವೇ ಏನು ಮಾತಾಡಲಿಕ್ಕಾಗುತ್ತೆ. ಸೊ ಕೊನೆಗೆ ಅವರು ಅಷ್ಟೆಲ್ಲ ವಾದ ಮಾಡಿದ್ರು ಸಹ 11,000 ಬಿಡಕ್ಕೆ ಕೊಟ್ಟಿದ್ದರು. ನಾವು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ 7-8 ಸಾವಿರನಾರು ಕೊಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂತು. ಒಬ್ಬರೋ ಇಬ್ಬರೋ ನೀರು ಬಿಡೋದು ಬೇಡ ಅಂದರು. ಕೆಲವರು ಅಪೀಲ್ ಹೋಗಬೇಕು ಅಂದರೆ ಬಿಟ್ಟರೆ ಒಳ್ಳೆಯದು ಅಂತ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಸಲಹೆಗಾರರು ಹೇಳಿದ್ರು, ಕೆಲವರು ಶಾಸಕರುಗಳಿಗೂ ಹೇಳಿದ್ರು. ಸ್ವಲ್ಪ ಬಿಟ್ಟು ಪರಿಪೂರ್ಣವಾಗಿ ಬಿಡದಲೇ ನಾವು ಅವ್ರ ಮುಂದೆ ಅಪೀಲ್ ಆಗ್ತಕ್ಕಂಥ ಸೂಕ್ತ ಅಂತ ಕೆಲವರು ಅಭಿಪ್ರಾಯ ಬಂತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 7-8 ಸಾವಿರ ಬಿಟ್ಟು ನಾವು ನೋಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ನಾವು ಮೀಟಿಂಗಲ್ಲಿ ಕೂತಿದ್ದಂಗೆ ಅವತ್ತೇ 19,000 ಕ್ಯೂಸೆಕ್ಸು ಸೊ ಕಬಿನಿಯಿಂದ ಹೋಗ್ತಾಯಿತ್ತು. ನಾವು ಮೀಟಿಂಗ್ 4 ಗಂಟೆಗೆ ಕೂಡಿದ್ದು, ಬೆಳಗ್ಗೆ 7 ಗಂಟೆಗೆ 19,000 ಕ್ಯೂಸೆಕ್ಸು ಕಬಿನಿಯಿಂದ ಹೋಗ್ತಿತ್ತು. ಅಲ್ಲಿಗೆ ನಾವು ಸೊ 8,000 ಬಿಡೋ ಪ್ರಶ್ನೆಯೂ ಇಲ್ಲ, 11,000 ಬಿಡೋ ಪ್ರಶ್ನೆಯೂ ಇಲ್ಲ, ನೀರು ಹಿಡಿದು ಕೊಟ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕಬಿನಿನಲ್ಲಿ ಸಂಪೂರ್ಣವಾಗಿ 19,000 ಹೋಗ್ತಾಯಿತ್ತು. ಅದರ ತೀರ್ಮಾನ ಡಿಸ್ಕಷನು ಆ ರೀತಿ ಆಯ್ತು ಅಷ್ಟೇ. ಅದಾದಮೇಲೆ 13,000 ಬತ್ತು ಸಾಯಂಕಾಲ. ಅದಾದಮೇಲೆ ತಿರ್ಗಿ ಮತ್ತೆ 20,000 ಹೋಯ್ತು, ಮತ್ತೆ 30,000 ಹೋಯ್ತು. ಇದು ಕಬಿನಿಯಿಂದ 30,000 ಕ್ಯೂಸೆಕ್ಸು ತಮಿಳುನಾಡಿಗೆ ಎಕ್ಸಸ್ ನೀರು ಡ್ಯಾಮ್ ತುಂಬಿ ಹೋಗ್ತಾ ಇದೆ. ಕಬಿನಿ 1ರಿಂದನೇ 30,000 ಕ್ಯೂಸೆಕ್ಸ್ ಹೋಗ್ತಾ ಇದೆ. ಇನ್ನು ಆರಂಗಿ ತುಂಬಿ ನಿನ್ನೆ ಎಲ್ಲ 20,000 ಬಂದಿತ್ತು, 10,000 ಬಂದಿತ್ತು, ಇವತ್ತು 5,000 ಬರ್ತಾ ಇದೆ ನಮ್ಮ KRSಗೆ. ಹೇಮಾವತಿನೂ ಸಹ ಹತ್ತತ್ರ ತುಂಬುವಂಥ ಹತ್ತತ್ರ ಇದೆ, ಅದನ್ನು ಸಹ ಸಾಕಷ್ಟು ನೀರು ಇನ್ಫ್ಲೋಯಿಂಗ್ ಬರ್ತಾ ಇದೆ. KRS 1ಕ್ಕೆ ಭಾಗಮಂಡಲದಿಂದ ಕಾವೇರಿ ಪ್ರದೇಶದಿಂದ 40,000 ಕ್ಯೂಸೆಕ್ಸು ಅಲ್ಲಿ ಬರ್ತಾ ಇದೆ. ಅದೊಂದು ಸ್ವಲ್ಪ ಒಂದು 5-6 ಸಾವಿರ ವೇರಿಯೇಷನ್ ಆಗಿದೆ ಇವತ್ತು. ಸೊ ಕಬಿನಿ ಇದು ಆರಂಗಿಯಿಂದ 5,000 ಬರ್ತಾ ಇದೆ, ಒಟ್ಟು 35,000 ಇವತ್ತು ಸಹ ಬರ್ತಾ ಇದೆ. ನಾವು KRSಯಿಂದ 35,000 ಬರ್ತಾ ಇದೆ. ನಿನ್ನೆ 40,000 ಬಂದಿತ್ತು, ಇವತ್ತು 35,000 ಬರ್ತಾ ಇದೆ. ಸೊ ನಾವು KRSಯಿಂದ ತಮಿಳುನಾಡಿಗೆ ಬಿಡುವಂಥ ಪ್ರಶ್ನೆ ಇಲ್ಲ, ಇನ್ನೂ ಅಲ್ಲೇ ಜಾಸ್ತಿ ಹೋಗ್ತಾ ಇರೋದ್ರಿಂದ ಕಬಿನಿನಲ್ಲಿ. ಜೊತೆಗೆ ನಾವು ಇಲ್ಲಿನ್ನೂ ತುಂಬದೇ ಇರೋದ್ರಿಂದ ನಾವಿಲ್ಲಿ KRSಯಿಂದ ನೀರನ್ನು ಬಿಡುವಂಥ ಪ್ರಶ್ನೆ ಬಂದಿಲ್ಲ. ಎಲ್ಲಿಂದ ಬಿಟ್ಟರು ತಮಿಳುನಾಡಿಗೆ ಅಕೌಂಟ್ ಅಲ್ಲೇ ಆಗೋದ್ರಿಂದ ಕಬಿನಿಯಿಂದ ಹೋಗ್ತಾ ಇರೋದ್ರಿಂದ ನಾವು ಆ ಥರದ ಸಮಸ್ಯೆ ನಮ್ಮ ಮುಂದೆ ಇಲ್ಲ. ಈಗ 35,000 ಏನು ಕ್ಯೂಸೆಕ್ಸ್ ಬರ್ತಾ ಇದೆ, ಇವತ್ತು 111.5 ಅಡಿ ಮುಟ್ಟಿದೆ. ಈಗ 4 ಗಂಟೆ ಟೈಮ್ಗೆ 111.5 ಅಡಿ ಮುಟ್ಟಿದೆ. ಬಹುತೇಕ ಈಗ ನಾವೇನು ಬರ್ತಾ ಇದೆ ನೀರು, ಮಳೆ ಏನು ಆಗ್ತಾ ಇದೆ ಮಡಿಕೇರಿನಲ್ಲಿ, ಅದು ಆಧಾರಿತವಾಗಿ ನಾವು ಹೇಳೋದಾದರೆ 115 ಅಡಿ ಮುಟ್ಲಿಕ್ಕೆ ಏನು ತೊಂದರೆ ಇಲ್ಲ. ಅಥವಾ ನಾಳೆ ನಾಡಿದ್ದು ಏನಾದರೂ ನೀರು ಮಳೆ ಸ್ಟಾಪ್ ಆದರೆ 115 ಅಡಿಗೆ ನಿಲ್ಲಬಹುದು. ಆಮೇಲೆ ಮತ್ತೆ ಈ ಥರದ ಸಿಚುವೇಷನ್ 1 or 2 ಡೇಸಲ್ಲೋ 1 ವೀಕಲ್ಲೋ ಮತ್ತೆ ಒಂದು ವಾರ ಮಳೆ ಬಂದರೆ ಮತ್ತೆ ಜಾಸ್ತಿಯಾಗಿ 124 ಅಡಿನೂ ತುಂಬುವಂಥ ಅವಕಾಶಗಳು ಹೆಚ್ಚಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಾಳೆ ಏನಾಗುತ್ತೆ ಅಂತ ನಾವು ಇವತ್ತೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರಿಡಿಕ್ಟ್ ಮಾಡಿ ನಾವು ಹೇಳ್ಬೋದು, ಬಟ್ ಆದರೆ ಅದರ ಆಗು ಹೋಗುಗಳನ್ನು ಸಹ ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿಗೆ ಮೊದಲನೇ ಬೆಳೆ ಬೆಳೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮೊದಲನೇ ಬೆಳೆಯನ್ನು ಭತ್ತ ರಾಗಿಯನ್ನು ಬೆಳೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ. BC ಅಚ್ಚುಕಟ್ಟಿನಲ್ಲಿ KRS ಬಯಲಿನಲ್ಲಿ ಮೊದಲನೇ ಬೆಳೆನ ಸೊ ಒಟ್ಲು ಹಾಕಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ನಾವು ನಮ್ಮ ಜಿಲ್ಲಾಡಳಿತಕ್ಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡಲಿಕ್ಕೆ ನಾಳೆಯಿಂದಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಹ ಸೂಕ್ಷ್ಮವಾಗಿ ಇದನ್ನು ಎಲ್ಲ ಕಡೆ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊಸೈಟಿಗಳ ಮೂಲಕ 78 ಸೊಸೈಟಿನಲ್ಲಿ ಎಲ್ಲ ಬಿತ್ತನೆ ಬೀಜ ಸಿಗುತ್ತೆ. RSK 31 RSKಗಳಲ್ಲಿ ಸಿಗುತ್ತೆ. 109 ಇಡೀ ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ 109 ಕ್ಷೇತ್ರದಲ್ಲಿ ಸ್ಥಳಗಳಲ್ಲಿ ಬಿತ್ತನೆ ಬೀಜ ರಾಗಿ ಮತ್ತು ಭತ್ತ ಮುಸ್ಕಿನ ಜೋಳ ಸಿಗುತ್ತೆ. ನಮಗೆ ಈಗ ನಮ್ಮ ಗುರಿ ಏನಿದೆ, ಆ ಗುರಿ ಈಗ 9,996
ಕ್ವಿಂಟಾಲ್ ಬೇಕು ಅಂತೇಳಿ ಗುರಿ ಇದೆ. ರಾಗಿ 985 ಕ್ವಿಂಟಾಲ್ ಅಂತಿದೆ, ಮುಸ್ಕಿನ ಜೋಳ 126 ಕ್ವಿಂಟಾಲ್ ಅಂತಿದೆ. ಅದಕ್ಕಿಂತ ಹೆಚ್ಚು ದಾಸ್ತಾನು ನಮ್ಮಲ್ಲಿದೆ. ಸೊ ಇನ್ನೂ ಹೆಚ್ಚು ಬೇಕಾದ್ರೂ ನಾವು ಕಳಿಸ್ಕೊಡೋದಕ್ಕೆ ಇಲಾಖೆ ಬದ್ಧವಾಗಿದೆ. ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಇಲ್ಲ ಮತ್ತು ಗೊಬ್ಬರದ ಕೊರತೆ ಇಲ್ಲ. ಈ ಜಿಲ್ಲೆಯಲ್ಲಿ ಈ ಮುಂಗಾರಿನ ಇವತ್ತಿಗೆ ಬೇಕಾಗ್ತಕ್ಕಂಥ ಎಲ್ಲ ಥರದ ಕೃಷಿ ಇಲಾಖೆಯ ಸರಬರಾಜು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಜನನೂ ಸಹ ಇವತ್ತಿಗೆ ನಾನು ಕಟ್ಟು ನೀರು ಅನ್ನೋ ಒಂದು ತೀರ್ಮಾನಕ್ಕೆ ನಾನೆಲ್ಲ ಶಾಸಕರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿ ತೀರ್ಮಾನಕ್ಕೆ ಬಂದಿದ್ದೀನಿ. ಸೊ ನಾವು ಇವತ್ತೇನು ನೀರು ಬಿಟ್ಟಿದ್ದೀವಿ ಅದು ಕೆರೆ ಕಟ್ಟೆಗಳಿಗಿಂತಲೇ ಬಿಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಒಟ್ಲು ಹಾಕಲಿಕ್ಕೆ ಜನ ತಯಾರು ಮಾಡ್ಕೊಳ್ಳಿ, ಅದಕ್ಕೆ ನಾವು ನೀರು ಬಿಡಲಿಕ್ಕೆ ತಯಾರಿದ್ದೀವಿ. ಅದರದ್ದೇನು ತೊಂದರೆ ಇಲ್ಲ. ಆದರೆ 15 ದಿವಸ ಬಿಟ್ಟು 10 ದಿವಸ ನಿಲ್ಲಿಸೋದೋ 8 ದಿವಸ ನಿಲ್ಲಿಸೋದೋ ತೀರ್ಮಾನ ಮಾಡ್ತೀವಿ. ಅದು ಕಟ್ಟು ನೀರಿನ ಈ ಬೆಳೆ ಬೆಳೀಲಿಕ್ಕೆ ಮೊದಲನೇ ಒಂದು ಬೆಳೆ ಬೆಳೀಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯ BCH ಕಟ್ಟಿನ ಪ್ರದೇಶದ ಎಲ್ಲ ರೈತರಿಗೂ ನಾನು ಹಾಕಲಿಕ್ಕೆ ತೊಂದರೆ ಇಲ್ಲ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಬೈ ಚಾನ್ಸ್ ನಮಗೆ ಇನ್ನೊಂದು ವಾರ 10 ದಿವಸದಲ್ಲಿ ಇದೇ ಥರ ಮಳೆ ಬಿದ್ದು ಚೆನ್ನಾಗಿ ಬಂದು 124 ಬಂದರೆ ಸೊ ಎರಡನೇ ಬೆಳೆಗೂ ಆಗುತ್ತೆ. ಕೊಬ್ಬನ್ನು ಸಹ ಸ್ಟ್ಯಾಂಡಿಂಗ್ ಕ್ರಾಪ್ ಅಲ್ಲದೆ ಹೊಸ ಕೊಬ್ಬನ್ನು ಹಾಕ್ಲಿಕ್ಕೆ ತೊಂದರೆ ಆಗಲ್ಲ. ಬಟ್ ಇವತ್ತು ನಾನು ಅಧಿಕೃತವಾಗಿ 115 ಅಡಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ನಾನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಂದು ಮುಂಗಾರಿನ ಒಂದು ಬೆಳೆಗೆ ಯಾವುದೇ ತೊಂದರೆ ಇಲ್ಲ, ಕಟ್ಟು ನೀರನ್ನು ನಾವು ಕೊಡ್ತೀವಿ. ಸೊ ಮುಂದುವರೆದು ಸಂಪೂರ್ಣವಾಗಿ ಡ್ಯಾಮ್ ಫಿಲಪ್ ಆದರೆ ಆ್ಯಸ್ ಯೂಶುವಲಿ ಸಂಪೂರ್ಣವಾದಂಥ ನೀರು ಬಳಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ. ಇದು ನಾವು ಮೊನ್ನೆ ICC ಮೀಟಿಂಗ್ನಲ್ಲಿ ಮುಂದುವರೆದು ನಾನು ಹೇಳ್ತೀನಿ ಅಂತಲೂ ಹೇಳಿದ್ದೆ. ಸೊ ಅವತ್ತುವರೆಗೆ ಕುಡಿಯೋ ನೀರಿಗೆ ಅಂತ ಇವತ್ತು ರ್ಯಾಟಿಫಿಕೇಷನ್ ಮಾಡ್ಕೊತೀವಿ. ನಾನು ಎಲ್ಲ ಶಾಸಕರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ರೈತ ಮುಖಂಡರ ಜೊತೆ ಮಾತಾಡಿದ್ದೀನಿ. ಈ ಒಂದು ತೀರ್ಮಾನವನ್ನು ನಿಮ್ಮ ಮೂಲಕ ಇಡೀ ಜಿಲ್ಲೆಯ BCH ಕಟ್ಟಿನ ಜನಕ್ಕೆ ತಿಳಿಸ್ಬೇಕು ಅನ್ನೋಕ್ಕೋಸ್ಕರನೇ ನಾನು ಇವತ್ತು ನಾಳೆ ಅಸೆಂಬ್ಲಿ ಇರೋದ್ರಿಂದ ನಾನು ಮಂಡ್ಯಕ್ಕೆ ಬರಲಿಕ್ಕಾಗಲ್ಲ. ಮತ್ತು ಇವತ್ತು ನಾನು ಬೆಂಗಳೂರಿನಲ್ಲಿ ಹೇಳೋದಕ್ಕಿಂತ ನಿಮ್ಮ ಮೂಲಕನೇ ಜಿಲ್ಲೆ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ತೀರ್ಮಾನದಿಂದ ನಾನು ಇವತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.